ಈ ಮಧುವಂತಿಕ ಅನ್ನೋ ಹೆಸರು ಕೇಳಿದ್ರೇನೆ ನನಗಾಗ್ತಾ ಇಲ್ಲ. ನಾಟ್ಯ ಸಂಘ ಕುಂಟೋಜಿ ಇವರು ಕೂಡ ಬನಶಂಕರಿ ಜಾತ್ರೆಯಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ನಾಟಕದ ಹೆಸರು ಯಾರಿಗೂ ಹೇಳ್ಬೇಡ ಎಂಕವ್ವ. ಈ ಒಂದು ನಾಟಕದ ಒಂದು ಕಲಾ ಬಳಗವನ್ನು ನಾವು ಈಗ ಮಾತಾಡ್ಸೋಣ ಬನ್ನಿ. ಅಕ್ಕಿನ ಅಂತಲ್ಲ ಏನಂತ ನಾನು ಬಲೂನ್ ತಗೊಂಡು ಸ್ಲೋ ಮೋಷನ್ ಓಡಿ ಬರ್ತೀನಿ ಅಂತ ಹೇಳಿ ಅಕ್ಕಿ ಬೀಚ್ರೆ ಓಡಿಲ್ಲ ದಾರ್ಯಾಗ ಮಾಡಿಲ್ಲ ಹಾಕಿ ನೋಡಿ ಉದುರಿತು. ನನ್ನ ತಮ್ಮ ಬಾ ಮಲಿಕ್ಕೋ ಕೂಸು ಅಮ್ಮ ಬಾ ಮಲಿಕ್ಕೋ ಅಪ್ಪ ಬಾ ಮಲಿಕ್ಕೋ ಕಂಡ ಏ ಅಪ್ಪ ಇದಕ್ಕ ಬೇರೆ ಮಾತಾಡ ಕಲ್ತಿ ಇಲ್ಲಿ ಯಾರ ಮಗಳಕ್ಕಿ ಎಂಕವನ ಮಗಳು ಏನಕ್ಕೆ ಹೇಳು ಯವ್ವ ನಿಮ್ಮ ಅಪ್ಪನ ಹೆಸರು ಬಾ ಮಲಿಕ್ಕೋ ನಿಮ್ಮವನ ಹೆಸರು ಬಾ ಮಲಿಕ್ಕೋ ನಿಮ್ಮ ಅಕ್ಕನ ಹೆಸರು ಬಾ ಮಲಿಕ್ಕೋ ಬರೀ ಮಕ್ಕಳ ಬಗ್ಗೆ ಏನೂ ಗೊತ್ತಿಲ್ಲ. ನೀನು ಮುಂದಿನ ಅದಕ್ಕೆ ತುಂಬೈತೆ ನಿನ್ನ ಚಟ್ಟನಿ ಅಲ್ಲವ ವಾ ಮಲಿಕ್ಕೋ ಅಪ್ಪಿ ಹಂಗೆಲ್ಲ ಅಸಂಬದ್ಧವಾಗಿ ಮಾತಾಡಬಾರ್ದು ರಾಜ. ನಾ ಹೇಳ್ಕೊಡ್ತೀನಿ ಹಂಗಲ್ಲ ಇಲ್ಲ ಬಾ ಮಲಿಕ್ಕೋ ನಿಂತು ನೀ ಬೈಕು ಬಾ ಮಲಿಕ್ಕೋ ಗಣಮಠೇಶ್ವರ ನಾಟ್ಯ ಸಂಘ ಕುಂಟೋಜಿಯವರು ಈ ಒಂದು ನಾಟಕವನ್ನು ಅರ್ಪಿಸ್ತಾ ಇದ್ದಾರೆ. ಈ ಒಂದು ನಾಟಕದಲ್ಲಿ ಮುಖ್ಯ ಹಾಸ್ಯ ಪಾತ್ರದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಯೂಟ್ಯೂಬ್ ಸ್ಟಾರ್, ಫೇಸ್ಬುಕ್ ಸ್ಟಾರ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟಾರ್ ಆದಂತಹ ಮಾಂತೇಶ್ ತಾಳಿಕೋಟಿಯವರು ನಮ್ಮ ಜೊತೆ ಇದ್ದಾರೆ. ಈಗ ಈ ಒಂದು ನಾಟಕದಲ್ಲಿ ಎಂಕವನ ಪಾತ್ರದಲ್ಲಿ ಎಲ್ಲರನ್ನು ನಗಿಸಲು ಈ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಮಾತುಗಳನ್ನು ಹೇಳಬೇಕಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಸರ್ ಒಂದೆರಡು ಮಾತುಗಳನ್ನು ಹೇಳ್ಕೊಳ್ಬೇಕಂತೇಳಿ. ನಮಸ್ಕಾರ, ನನ್ನ ಹೆಸರು ಮಾಂತೇಶ್ ತಾಳಿಕೋಟಿ ಅಂತ, ವೃತ್ತಿ ರಂಗಭೂಮಿಯ ಕಲಾವಿದ. ಸಾಕಾಯ್ತು ಗಂಡಸಿನ ಜನ ಹೋಗೋದು ಕಾಲು ಮರಲೆ ಹೊಡಿಸ್ಕೊಂಬರೋದು ಏನೈತ್ರಿ ಅದ್ರಾಗ ಈ ಸರ್ಕಾರ ಬಂದೈತಿ ಗಂಡಸರ ಕಿಮ್ಮತ್ತೆ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ. ಬಸ್ನ್ಯಾಗೂ ಅವ್ರಿಗೆ ಫ್ರೀ 2,000 ರೂಪಾಯಿ ಸದಕ್ಕೆ ಅವ್ರಿಗೆ ರೇಷನ್ ರೊಕ್ಕ ಸದಕ್ಕೆ ಅವ್ರಿಗೆ ಜಮಾ ರೊಕ್ಕ ಕೊಟ್ಟರು ಗಂಡಸರು ನಿಂತ್ಕೊಂಡು ಬರಾಕತ್ತಾವ ಬಸ್ನ್ಯಾಗ. ಅವು ಫ್ರೀ ಬಂದ್ರು ಅವ್ರು ಕುಂತು ಬರಾಕತ್ತಾರ. ಆತರ ಸ್ವಲ್ಪ ಸರಿತೀರಿ ನಾನವನಿದಾದಾಗ್ರಿ ನನ್ನ ತಾಯಿ ಪುರುಷತೆ ಬಂದಿದ್ದೆ. ಅದಕ್ಕೆ ನಾನು ಹೋಗಿ ಈ ಸರ್ಕಾರ ಬಂದಿದ್ದು ಅನಿಸಿರ್ತಿದ್ದು ಕೆಲವೊಂದು ಗಂಡಸರು ನಾ ಯಾಕೆ ಹೆಣ್ಣಾಗಿಟ್ಟಿಲ್ಲ ಅಂತ. ನೀವು ಅನಿಸಿದ್ರು ಸುಮ್ ಕುದಿರ್ತೀರಿ, ನಾ ಇಲ್ಲ ಅದನ್ನ ನಿರ್ಧಾರನೇ ಮಾಡಿ ಬಂದ್ಬಿಟ್ಟೆ. ಅದಕ್ಕೆ ಬಾಂಬೆಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಹೆಣ್ಣಾಗಿ ಬಂದೀನಿ ಹುಡುಗರು ವಿಸ್ಪಾಟ್ ಆಡುವು ಕುಡುಕರು ಅವು ಇವೇ ಬೆನ್ನೆತ್ಬಿಟ್ಟವು. ಬರ್ಲಿ ಇಲ್ಲೊಂದು ಬಂತಲ್ಲ ನಮ್ಮ ಕ್ಯಾಂಡೇಟ, ಈರಿ ಮೇಲೀರಿ ಆಮ್ಯಾಲ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲೋ ಹಠಾತೈತೈ ಕುಂತೈತೈ ಈರಿ ಮೇಲೀರಿ ಆಮ್ಯಾಲ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲೋ ಏನು ಫಿಗರ್ ಐತೆ ಅವನು ನೀನು ಬಾ ಒಳ್ಳೆ ನಂಗಿಲ್ಲ. ಮಹಿಳೆಯನೋ ಪುರುಷನೋ ಅನ್ಬೋದು, ತಮಗೂ ಕನ್ಫ್ಯೂಸ್ ಆಗ್ಬೋದು. ಹಾಗೇನಿಲ್ಲ, ಇವರು ಮಾಂತೇಶ್ ತಾಳಿಕೋಟಿ, ತಾವು ಯೂಟ್ಯೂಬ್ದಲ್ಲಿ ಸಾಕಷ್ಟು ನೋಡಿರ್ಬೋದು. ಮಾಂತೇಶ್ ತಾಳಿಕೋಟಿ ಸರ್ ಇವರು ಈ ಒಂದು ಎಂಕವನ ಪಾತ್ರದಲ್ಲಿ ಈ ಒಂದು ಯಾರಿಗೂ ಹೇಳ್ಬೇಡ ಎಂಕವ್ವ ಈ ಒಂದು ನಾಟಕದಲ್ಲಿ ಅಭಿನಯವನ್ನು ಮಾಡ್ಯಾರ. ನೀವು ಅಭಿನಯ ಬಂದು ನೋಡ್ರಿ, ನೋಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಕಾರಣೀಕರ್ತ ಬಂದ ಡಾಕ್ಟ್ರು ಹುಚ್ಚು ಒಂದು ತಿಳಿಯವಂದ. ಮೊನ್ನೆ ದವಾಖಾನೆ ಪೇಷಂಟ್ ಅದಾವ, ಇವ ಡಾಕ್ಟ್ರ್ ಬರೋದು ನೋಡಿ ಹೊಸರು ಸತ್ತಿದ್ರು ಅವರು. ನಿನ್ನ ಹೆಂಡತಿಗೆ ಬೈಕಿಗೆ ಕಾಡಕತ್ತೇವ ಮೊದ್ಲಾರ ಹೇಳ್ಬೇಕಿಲ್ವ ಮರ ಬೈಕ್ ಮುತ್ಯಾರ ತರ್ತಿದ್ದೆಲ್ಲ ಅದಕ್ಕೆ ಕುಚ್ಚು ಕಡಪ್ ತಗೊಂಬ ಒಂದು ಕಡಪ್ ತಂದಕ್ಕೆ ಮೂಗುನ್ಯಾಗ ತುರುಕ್ ಏನೋ ಮುರುಡೇಶ್ವರದಾಗ ಹಾಕಿ ಹೊಟ್ಟಿ
ತಂದವ್ ನಾನ ಅಂದ್ಯಾ ಏ ನಿಮ್ಮ ಅವ್ನು ಕಿವುಡಿಸ್ಕೊಳ್ಳೋ ಮಗನ ಏನು ಕಂಡು ಬಿದ್ದಿಲ್ಲ ಯಪ್ಪ ಎಣ್ಣೆ ತೊಯ್ಕೊಳ್ಳೆ ಅವರ ಎಣ್ಣೆ ಬತ್ತಿ ಇಲ್ಲ 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 ನಂದೇನು ತಪ್ಪಿಲ್ಲ ಯಾರ ಮಾತ ಕೇಳಿ ಹಾಗೂ ಯೂಟ್ಯೂಬ್ ಸ್ಟಾರ್ ಅಂತ ಏನು ದೊಡ್ಡದಿಲ್ಲ, ಯಾಕಂದರೆ ಮಲ್ಲು ಜಮಖಂಡಿ ಆಯಿತು, ಶಿವಪುತ್ರ ಯಶೋರದ ಆಯಿತು, ಸುಮಾರು ಮಲ್ಯ ಬಾಗಲಕೋಟ್, ಪ್ರಕಾಶ್ ಬಗ್ಲಿ ಸುಮಾರು ವಿಡಿಯೋಗಳನ್ನ ನಾನು ಕರೆಸಿ ಆ್ಯಕ್ಟಿಂಗ್ ನೋಡಿ ಕರೆಸಿ ಬರ್ರಿ ಅಣ್ಣ ನೀವು ಆ್ಯಕ್ಟಿಂಗ್ ಮಾಡಿರಿ ನಮ್ಮ ಜೊತೆಗೆ ಅಂತ ಆ್ಯಕ್ಟಿಂಗ್ ಮಾಡಿದ್ರು. ಅದಾದಮೇಲೆ ಹಂಗೆ ಜರ್ನಿ ನಮ್ಮದು ಇದಂತೂ ವೃತ್ತಿ ಪ್ರತಿದಿನ ಇರುವಂಥದ್ದು. ಬನಶಂಕರಿ ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ಜನರು ಸೇರಾಕತ್ತಾರೆ ರೀ. ನಮಗೂ ರೆಸ್ಪಾನ್ಸ್ ಚೆನ್ನಾಗಿತ್ತು, ತುಂಬ ರೆಸ್ಪಾನ್ಸ್ ಐತಿ. ತಾವು ಕೂಡ ಯಾರ್ಯಾರು ಈ ವಿಡಿಯೋನ ನೋಡ್ತಿರ್ತೀರಿ ನಮ್ಮನ್ನು ಸಪೋರ್ಟ್ ಮಾಡಿರಿ, ಕಲಾವಿದರಿಗೆ ಬೆಂಬಲ ಕೊಡ್ರಿ. ಬನಶಂಕರಿಗೆ ಬಂದು ಯಾರಿಗೂ ಹೇಳಬೇಡ ಅನ್ನೋ ಎಂಕವ್ವ ಅನ್ನೋ ನಾಟಕ ನೋಡಿರಿ, ನಮ್ಗೆ ಆಶೀರ್ವಾದ ಮಾಡಿರಿ. ಅದೇ ರೀತಿ ಈ ನಮ್ಮ ಸಂಘದ ಒಡತಿ ಆದಂಥ ಜ್ಯೋತಿ ಮಂಗಳೂರವರು ತುಂಬ 40 ಜನರ ಸಂಘ ಕಟ್ಕೊಂಡು ಜಾತ್ರೆ ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ. ಒಂದು ಕಂಪ್ನಿ ನಡೆಸೋದು ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ, ಯಾಕಂದ್ರೆ 40 ಜನ ಇರ್ತೀವಿ ಸರ್ ನಾವು. 40 ಜನರಿಗೂ ಕೂಡ ಊಟ, ಪೇಮೆಂಟು, ವಸತಿ ಎಲ್ಲನೂ ಕೊಟ್ಟು ಅವ್ರನ್ನ ಮುಂದೆ ಹಾಕ್ಕೊಂಡು ಏನು ನಡೆಸೋದೈತಲ್ಲ ಅದು ತುಂಬ ಕಷ್ಟ. ಅವರಂಥ ಸಾಹಸ ಕೆಲಸಕ್ಕೆ ಕೈ ಹಾಕಿ ನಮ್ಮನ್ನು ಸರಿಯಾದ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಂಪ್ನಿಗಳನ್ನು. ಅವ್ರಿಗೂ ಕೂಡ ಸಪೋರ್ಟ್ ಆಗಲಿ, ಯಾಕಂದರೆ ಜನ ಬಂದು ನಾಟಕ ನೋಡಿದ್ರೆ ನಾವು ಬದುಕೋದು. ಇವಾಗಿನ ಜನ ಸೋಷಿಯಲ್ ಮೀಡಿಯಾ ಸ್ವಲ್ಪ ಜಾಸ್ತಿ, ನೀವು ಅಂದಂಗೆ ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಇದಾವೆ ಇವಾಗ ಜನ್ರೇಷನ್ ಒಳಗೆ. ಯೂಟ್ಯೂಬ್ ನೋಡ್ತಾರೆ, OTT ಜಾಸ್ತಿ ಆಗ ಫೇಸ್ಬುಕ್ಕೇ ನೋಡ್ತಿರ್ತಾರೆ. ಅದನ್ನೆಲ್ಲ ಬಿಟ್ಟು ಬಂದು ವೃತ್ತಿ ರಂಗಭೂಮಿ ನಾಟಕ ನೋಡ್ರಿ. ಯಾಕಂದ್ರೆ ಮೊದಲಿನ ಥರ ನಾಟಕಗಳಿಲ್ಲ, ಇವಾಗ ನಾಟಕಗಳು ಡಬಲ್ ಮೀನಿಂಗ್ ಇಲ್ಲ, ಪ್ಲಸ್ ಡ್ಯಾನ್ಸ್ಗಳಿಲ್ಲ. ನಾಟಕ ರಂಗಭೂಮಿಗೆ ಈಗಿದೆ ಅಂತ ಒಂದು ಒಳ್ಳೆ ಬೆಲೆ ಇದೆ. ಇವಾಗ ಫ್ಯಾಮಿಲಿ ಸಮೇತವಾಗಿ ಬಂದು ಕೂತ್ಕೊಂಡು ನೋಡ್ಬೋದು. ಸಾವಿರಾರು ಜನ ಹೆಣ್ಮಕ್ಳು ನಾಟಕ ನೋಡ್ತಾ ಇದ್ದಾರೆ ಇವತ್ತು. ಅದೇ ರೀತಿ ನೀವು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮದುವೆ ಮಾಡಿಸಿದೆ, ಈಗ ಬೆಚ್ಚು ಕತ್ತಿ ಮನಸ್ಸಿನ ಔಷಧ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳ್ತಾ ಇದೆ. ಜೊತೆಗೆ ಶ್ರೀಮಂತ ಕಾರ್ಯ ಕೂಡ ಸಿದ್ಧವಾಗಿಯೇ ನಿಂತಿದೆ. ಇಷ್ಟೆಲ್ಲ ಸಂಚು ನನ್ನಿಂದ ನಡೀತಾ ಇರಬೇಕಾದ್ರೂ ಅದನ್ನು ಲೆಕ್ಕಿಸದ ಪ್ರಾವನ್ನು ಈಜಿ ದಡ ಸೇರಬೇಕಾದರೆ ಅಂತ ಶಕ್ತಿಯನ್ನು ತಾಯಿ ಗರ್ಭದಿಂದ ಬರುವಾಗಲೇ ಜನ್ಯವಾಗಿ ಪಡೆದುಕೊಂಡಿರಬೇಕು ಭದ್ರಯ್ಯ. ಯಾರಿಗೂ ಹೇಳಬೇಡ ಎಂಕವ್ವ ಈ ಒಂದು ಸುಂದರವಾದಂಥ ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ, ಒಂದು ಖಳನಾಯಕನ ಮುಖ್ಯ ಪಾತ್ರದಲ್ಲಿ ಈ ಅಭಿನಯಿಸ್ತಾ ಇದ್ದಾರೆ. ಕಾಂತರಾಜ್ ಕಾಕಂಡಿಕೆ ಅವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರಿಗೆ ಒಂದು 4 ಮಾತುಗಳನ್ನು ಹೇಳ್ಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸರ್ 1-2 ಮಾತನ್ನು ಹೇಳ್ಕೊಳ್ಬೇಕು. ನಮಸ್ಕಾರ ಸರ್, ನನ್ನ ಹೆಸರು ಕಾಂತು ಕಾಕಂಡಿಕೆ ಅಂಥೇಳಿ ಖಳನಾಯಕ ಪಾರ್ಟ್ ಮಾಡ್ತಿದ್ದೀನಿ ಈ ಕಂಪನಿಯಲ್ಲಿ. ಗುಣಮಟ್ಟೇಶ್ವರ ನಾಟ್ಯ ಸಂಘ ಕುಂಟೋಜಿ ಈ ಕಂಪ್ನಿ ಹೆಸರು. ಈ ನಾಟಕ ತುಂಬ ಒಳ್ಳೆಯದಾಗಿದೆ ಸರ್, ಹಾಸ್ಯನೂ ಅಷ್ಟೇ ಇದೆ. ಕುಟುಂಬ ಸಮೇತ ಬಂದು ನೋಡುವಂಥದ್ದು ಒಂದು ನಾಟಕ ಇದು. ನಾವು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಈ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ ಸರ್. ಈಗಾಗಲೇ ಈ ನಾಟಕ ಈಗ ಪ್ರಾರಂಭವಾಗಿ 5 ದಿನಗಳ ಕಾಲ ಆಯಿತು. ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಸರ್. ಎಲ್ಲ ಜನನೂ ಅಭಿಮಾನಿಗಳು ಅಷ್ಟೇ ಬಂದು ಶಾಂತ ರೀತಿಯಿಂದ ನಾಟಕವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನಾಟಕದಲ್ಲಿ ತಮ್ಮ ಪಾತ್ರ ವಿಲನ್ ಪಾತ್ರ. ಈ ನಾಟಕದಲ್ಲಿ ನಾನು ವಿಲನ್ ಪಾತ್ರ, ಮುಖ್ಯ ಪಾತ್ರದಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಕುಟುಂಬ ಸಮೇತ ಬಂದು ನೋಡುವಂಥ ನಾಟಕವಿದು. ಎಲ್ಲರೂ ಬನ್ನಿ ನೋಡಿ ನಮಗೆ ಆಶೀರ್ವಾದ ಮಾಡಿ. ತಮ್ಮ ಆಶೀರ್ವಾದ ಭಾಳ ಮುಖ್ಯ ಇರುತ್ತೆ ನಮಗೆ ಅಂಥೇಳಿ ನಾನು 2 ಮಾತುಗಳನ್ನು. ಧನ್ಯವಾದಗಳು ಸರ್. ಮಧುವಂತಿಕ ಈ ನಾಡಲ್ಲಿ ಯಾರೇ ಹಾಡಲಿ ರಾಣಿ ಮಧುವಂತಿಕ, ಯಾರೇ ಮಾತಾಡಲಿ ರಾಣಿ ಮಧುವಂತಿಕ. ಈ ಮಧುವಂತಿಕ ಅನ್ನೋ ಹೆಸರು ಕೇಳಿದ್ರೇ ನನಗಾಗ್ತಾ ಇಲ್ಲ. ಯಾರಿಗೂ ಹೇಳಬೇಡ ಎಂಕವ್ವ ಈ ಒಂದು ನಾಟಕದಲ್ಲಿ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಸ್ವಪ್ನ ವಿಜಯಪುರ ಅವರು ಈ ಒಂದು ಅಭಿನಯಿಸಿದ್ದಾರೆ. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರೇಕ್ಷಕರಿಗೋಸ್ಕರ ಒಂದು 4 ಮಾತಾಡ್ತಾರೆ. ಅವ್ರು ದಯವಿಟ್ಟು ಒಂದು ಪ್ರೇಕ್ಷಕರು ಒಂದು 4 ಮಾತು. ಬಾದಾಮಿ ಹಾಗೂ ಬನಶಂಕರಿಯ ಸುತ್ತಮುತ್ತಲಿರುವ ಜನತೆಗೆ ಹಾಗೂ ನನ್ನ ಅಭಿಮಾನದವರಿಗೆ ಹಾಗೂ ನಮ್ಮ ಕಲೆಯನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಕಲಾಭಿಮಾನಿಗಳಿಗೂ ಸ್ವಪ್ನ ವಿಜಯಪುರ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ಶ್ರೀ
ಘನಮಠೇಶ್ವರ ನಾಟ್ಯ ಸಂಘ ಕುಂಟೋಜಿ ಕಂಪ್ನಿಯಲ್ಲಿ ಯಾರಿಗೂ ಹೇಳಬೇಡ ಎಂಕವ ನಾಟಕವನ್ನು ನಾವು ಪ್ರಯೋಗದತ್ತ ನಡೆಸ್ತಾನೇ ಇದ್ದೀವಿ. ಎಲ್ಲರೂ ಬಂದು ಈ ನಮ್ಮ ಕಲೆಗೆ ಪ್ರೋತ್ಸಾಹ ಕೊಟ್ಟು ನಾಟಕ ನೋಡಿ ಮನಸ್ಪೂರ್ವಕವಾಗಿ ನಕ್ಕು ನಮ್ಮೆಲ್ಲ ಕಲಾವಿದರಿಗೂ ಹಾರೈಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಊರಾಗಿನ ಹಿರಿಯರ ಮ್ಯಾಕ್ಟ್ ತಗೊಂಡು ಹೊಡಿತಾರೆ ನಡೀತಂದ್ರೆ ನನಗೆ ಬರ್ತಾರೆ ಮೈ ಗಂಟು ಎಲ್ಲದಕ್ಕೂ ತಯಾರಾಗಿ ನಿಂತಿಲ್ಲ ಯಪ್ಪ. ನಾ ಎಲ್ಲ ಬಿಟ್ಟು ನಿಂತು ಬಿಡ್ತೀನಿ ಈಗ. ನನಗೇನು ನನ್ನ ಓಡ್ಲಿ ನನಗೆ ಹೊರಗೂ ಹೇಳಬೇಡಿ ಅನ್ಕೂ ಬೇಕು ನನಗೆ. ನಿನಗೆ ಎಂಕೂ ಬೇಕಾ? ಎಂಕೂ ಬೇಕಪ್ಪ ಅಂದ್ರೆ ನೀನು ಸೊಂಟನ ಮುರಿತೀನಿ. ಯಾವ ನನಗೆ ಹಿಂಗೆ ಎದ್ದಿದ್ರೆ ಮಾತಾಡ್ಕತ್ತಿದ ಮೇಲೆ ನನ್ನ ಮಗಳ ಅಲ್ಲ. ನೀ ಇಷ್ಟೆಲ್ಲ ಮಾತಾಡ್ತಿ ಅಂದ್ರೆ ಇನ್ನು ಮುಂದೆ ನಾನು ನಿನ್ನ ಮಗಳು, ನೀನೇ ನನ್ನ ತಂದೆ. ನಾನು ನಿನ್ನ ತಂದೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಾನು ಯಾರು ಹುಟ್ಟಿ ನನಗ ನೆನಪಿಲ್ಲ. ನೀ ಯಾರಿಗಾರ ಯಾಕೆ ಹುಟ್ಟು, ಆದ್ರೆ ನನಗೆ ಮಾತ್ರ ನೀನ ಅಪ್ಪ. ನೀನು ಮಕ್ಕಳ ಬರೀ ಹುಟ್ಟಿ ಅದಕ್ಕೆ ಏನಾಯ್ತು? ಹೊಡೆದಂದ್ರೆ ನಾ ಏನು ಹೊಡೆದೆ ನಿನಗೆ ಹೊಡಿತಿದ್ದಿ. ಅದಕ್ಕ ಮುಂಚೆ ಸೋಗ್ ಮಾಡ್ತೇನೆ ಯಪ್ಪ. ವಯಸ್ಸಿಗೆ ಬಂದಂಗ ಐತಿ, ಅದ್ರ ತಕ್ಕಂಗೆ ನಡ್ಕೊಳ್ಳೋದು ಕಲಿ. 40 ಅಂತಾರವ. ಅಯ್ಯೋ 40 ಆದ್ಮ್ಯಾಗ ಚಟ ಚಾಲುವಾಗೋದು. ವಯಸ್ಸಿನ ಮಗಳ ಮುಂದೆ ಇಂಥವೆಲ್ಲ ಹೊಲಸು ಚಟ ಮಾಡ್ಕೊಂತ ಅಡ್ಡಾಡ್ತೀಯಲ್ಲ, ಸ್ವಲ್ಪ ನಾಚಿ ನಿನ್ ಜನ್ಮಕ್ಕ. ಯಾವಾಗ ಇಲ್ಕಲ್ ಶಬನ ಕೊಟ್ಟೆ ಅವತ್ತಿಂದ ಬರೋದಲ್ವ. ಈಗ ಒಟ್ಟು ತಯಾರಾಗಿ ನಿಂತಿ. ನಾನು ಡಾರ್ಲಿಂಗ್ ಎಲ್ಲಿ ಹೋದ್ರು? ಹೋಗೋಣ. ಪುಟ್ಟರಾಜ್ ಮಂಗಳೂರವರು ಈ ಒಂದು ಹಾಸ್ಯ ಪ್ರಧಾನ ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ತಾವು ಕೂಡ ಈ ನಾಟಕಕ್ಕೆ ಬರ್ರಿ, ಈ ಒಂದು ಇವರ ಒಂದು ಅಭಿನಯ ನೋಡ್ರಿ. ಪುಟ್ಟರಾಜ್ ಮಂಗಳೂರವ್ರು ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನ ವೀಕ್ಷಕರ ಪರವಾಗಿ ಒಂದೆರಡು ಮಾತಾಡ್ಬೇಕಂತೇಳಿ ಅವ್ರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಕಲಾಭಿಮಾನಿಗಳೇ, ನನ್ನ ಹೆಸರು ಪುಟ್ಟರಾಜ್ ಮಂಗಳೂರು ಅಂಥೇಳಿ ಶ್ರೀ ಘನಮಠೇಶ್ವರ ನಾಟ್ಯ ಸಂಘ ಕುಂಟೋಜಿ ಕಂಪನಿಯಲ್ಲಿ ಹಾಸ್ಯ ಕಲಾವಿದನಿಗೆ ಪಾತ್ರ ಮಾಡ್ತಾ ಇದ್ದೀನಿ. ನಾಟಕ ಬಹಳ ಚೆನ್ನಾಗಿದೆ. ಶ್ರೀ ಮುದ್ದು ಕವಿ ಬಸವರಾಜ್ ಪಂಚಗಲ್ ವಿರಚಿತ ನಾಟಕ ಯಾರಿಗೂ ಹೇಳಬೇಡ ಎಂಕವ್ವ. ಯಾರಿಗೂ ಹೇಳಬೇಡ ಎಂಕವ್ವ ಅರ್ಥಾತ್ ರಾಣಿ ಮಧುವಂತಿಕಾ ದೇವಿ ಎನ್ನುವ ನಾಟಕ ಕಲಾಭಿಮಾನಿಗಳೇ ಭಾಳ ಹಾಸ್ಯಭರಿತವಾಗಿದೆ. ಸಂಸಾರ ಸಮೇತರಾಗಿ ನೋಡುವಂತಹ ನಾಟಕ, ಕುಟುಂಬ ಸಮೇತರಾಗಿ ನೋಡುವಂತಹ ನಾಟಕ. ಈ ನಾಟಕದಲ್ಲಿ ಯೂಟ್ಯೂಬ್ ಸ್ಟಾರ್, ಫೇಸ್ಬುಕ್ ಕಿಂಗ್ ಮಹಾಂತೇಶ್ ತಾಳಿಕೋಟಿ ಹಾಗೂ ಸ್ವಪ್ನ ವಿಜಯಪುರ್ ಹಾಗೂ ನಮ್ಮ ಜಾನಪದ ಕಲಾವಿದನಾಗಿರ್ತಕ್ಕಂಥ ವಿಠಲ್ ಚಿಕ್ಕಾಲಗುಂಡಿ ಇವರು ಕೂಡ ಹಾಗೂ ನಾನು ಕೂಡ ಈ ನಾಟಕದಲ್ಲಿ ಮುಖ್ಯವಾದ ಹಾಸ್ಯ ಪಾತ್ರ ಮಾಡ್ತಾ ಇದ್ದೀನಿ. ಕಲಾಭಿಮಾನಿಗಳೇ, ಎಲ್ಲರೂ ತಾವು ನಾಟಕದ ಪ್ರಚಾರವನ್ನು ಮಾಡಬೇಕು. ನಾಟಕ ಬಹಳ ಚೆನ್ನಾಗಿದೆ. ನಾಟಕ ನೋಡಿ ಹಾಗೂ ಮನೋರಂಜನೆಯಿಂದ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನನಗೀಗ ಬೇಕಿರೋದು ವಿಶ್ರಾಂತಿ ಅಲ್ಲಮ್ಮ, ನನಗೆ ಆಚರ ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ನೀ ಬದುಕುಳಿದ್ರೆ ತಾನೇ ಕಾಂಚನ ಸಿಗೋದು. ನೀನೀಗ ತಿಂದಿರುವುದು ಬರೀ ಅನ್ನವನ್ನಲ್ಲ, ವಿಷಕ್ಕೆ ತನ್ನ ಅಮ್ಮ. ಹಾಗಾದ್ರೆ ಈ ಅಮ್ಮನೇ ಕಣಾಡಿನ ವಿಷ ಕಲಿಸಿದ್ದು. ನನಗಿಂತಲೂ ಮೊದಲು ನೀನು ತಿಂದಲ್ಲ. ನೀನು ಹಿಡಿದ ಹಣಕ್ಕಾಗಿ ನಾನು ತೆಗೆದುಕೊಂಡ ತಪ್ಪು ನಿರ್ಧಾರಕ್ಕೆ ನನ್ನ ಕರಳು ಕುಡಿ ಸತ್ತರೂ ಚಿಂತೆಯಿಲ್ಲ. ತೇಜನ ಕಾಂಚನ ಇಬ್ರು ಚೆನ್ನಾಗಿ ಬದುಕಲಿ ಅನ್ನೋ ಸಂತೋಷಕ್ಕಾಗಿ ಬಹುಶಃ ನಾನು ತೆಗೆದುಕೊಂಡ ತಪ್ಪು ನಿರ್ಧಾರಗಳಿಗೆ ಆ ದುರ್ಗಾ ದೇವಿಯೇ ನನಗಿಂತ ಶಿಕ್ಷೆ ನೀಡಿರಬೇಕು. ಘನಮಠೇಶ್ವರ ನಾಟ್ಯ ಸಂಘ ಕುಂಟೋಜಿ ಇದರ ಮಾಲೀಕರು ಹಾಗೂ ಯಾರಿಗೂ ಹೇಳಬೇಡ ಎಂಕವ್ವ ಈ ಒಂದು ನಾಟಕದ ಕೇಂದ್ರ ಬಿಂದು. ವಿಶೇಷ ಪಾತ್ರದಲ್ಲಿ ಅದ್ಭುತವಾದಂಥ ಅಭಿನಯವನ್ನು ಮಾಡಿದ್ದಾರೆ. ಕೊಲ್ಲಬೇಕು ಅನ್ನೋ ಕಠೋರತೆ ಹೆತ್ತ ತಾಯಿ ಮೇಲೆ ಹುಟ್ಟಿದರೆ ಬದುಕಿಸಿಕೊಳ್ಳೋ ಕರುಣೆ ಒಳಗೆಲ್ಲ ಬರಬೇಕು. ಬೇಡಕ್ಕಂತ ಈ ಪ್ರಪಂಚದಲ್ಲಿ ನಾವಿಬ್ಬರು ಇರೋಣ. ನಾಳೆ ದೂರ ಹೊಟ್ಟೋಗೋಣ. ಹಾಗೆ ನಾವಿಬ್ಬರು ಹಾಯಾಗಿರೋಣ. ನೋಡು, ಸಂಕಟ ಪಡಬೇಡ. ಜೊತೆಗೆ ಅಮ್ಮ ಇರ್ತಾಳೆ. ಜ್ಯೋತಿ ಮಂಗಳೂರು ಈ ಒಂದು ಕಲಾವಿದರ ಜೊತೆಯಲ್ಲಿ ನಾವು ಇವತ್ತು ಇದ್ದೇವೆ. ವೀಕ್ಷಕರ ಪರವಾಗಿ ಅವರಿಂದ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್ ಅವರ ವೀಕ್ಷಕರಿಗಾಗಿ
ನಮ್ಮ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಕಲಾಭಿಮಾನಿಗಳಿಗೆ ಜ್ಯೋತಿ ಮಂಗಳೂರು ಮಾಡುವ ಹೃದಯಪೂರ್ವಕ ನನ್ನ ಮಗಳನ್ನು ನಿನ್ನ ಮನೆ ಸೊಸೆಯನ್ನಾಗಿ ತವರ ಮನೆ ಋಣ ತೀರಿಸಿದ ಋಣ ಹೇಳಿ ನೀನು ನನಗೆ ಬಂಧುತ್ವದ ಬಗ್ಗೆ ಯಾರ ನುಡಿಗೇಡಿ ನೀನು ಬಿಚ್ಚುಗತ್ತಿ ಅಧಿಕಾರದ ಆಸೆಗಾಗಿ ನನ್ನ ಗಂಡನನ್ನು ಕೊಲೆ ಮಾಡಿದ ನೀನು ನುಡಿಗೇಡಿ. ನಿನ್ನ ಮಗಳನ್ನ ನನ್ನ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಳಿಲ್ಲ ಅಂತ ನನ್ನ ಕರುಳು ಕುಡಿಯನ್ನೇ ಮುಗಿಸಿದ ಪಾಪಿ ನೀನು. ನಿನ್ನ ಕ್ಷುದ್ರ ಜೀವಿ ಇನ್ನು ಈ ಭೂಮಿ ಮೇಲೆ ಬದುಕಿರ್ಬೇಕಾ? ಎಲ್ಲ ಅಂದ್ರೆ ನೀನು ನನ್ನನ್ನು ಕೊಲೆ ಮಾಡಿ ನಿನ್ನ ಸೇಡು ತೀರಿಸಿಕೊಳ್ಳಲು ಸಿದ್ಧವಾಗಿ ಬಂದಿರುವೆ. ಅದೆಂದಿಗೂ ಸಾಧ್ಯವಿಲ್ಲ. ಅಸಾಧ್ಯ ಅನ್ನೋ ಶಬ್ದ ನನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ಬರಬಾರದುತ್ತದೆ. ನನ್ನ ಬಾಳಿನಲ್ಲಿ ಬರುವ ಪ್ರತಿಯೊಂದು ಗಂಡಾಂತರಗಳಿಗೂ ಎದೆಗೊಟ್ಟು ನಿಂತೆ ನಿನ್ನ ದುಷ್ಟರನ್ನ ಸಲಹೆಗಳಿಂದ ದೂರ ಬಿಟ್ಟೆ. ನೀನು ಬದುಕಿರಬೇಕಾ? ಇಲ್ಲ, ಬದುಕಬಾರದು. ನಾವಿಲ್ಲಿ ಶ್ರೀ ಘನಮಠೇಶ್ವರ ನಾಟ್ಯ ಸಂಘ ಕುಂಟೋಜಿ ಅನ್ನೋ ಕಂಪನಿನ ಶ್ರೀ ಬನಶಂಕರಿ ದೇವಿ ಜಾತ್ರೆಗಾಗಿ ತಂದಿದ್ದೀವಿ. ಹೊಸ ನಾಟಕ ತಂದಿದ್ವಿ. ಯಾರಿಗೂ ಹೇಳ್ಬೇಡ ಎಂಕವ ಅನ್ನೋ ಕಾಮಿಡಿ ನಾಟಕ ತಂದಿದ್ವಿ. ಒಂದು ಏನೋ ಎಲ್ಲರ ಕಲಾವಿದರ ಪ್ರಯತ್ನದಿಂದ ಅದ್ಭುತವಾದ ಹೊಸದಾದ ನಾಟಕನ ತಂದಿದ್ವಿ. ಈ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ತಮ್ಮ ಅಭಿನಯನ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಶಕ್ತಿ ಮೀರಿ ಇದರಲ್ಲಿ ಅಭಿನಯಿಸ್ತಾ ಇದ್ದಾರೆ. ಕಾರಣ ಕಲಾಭಿಮಾನಿಗಳು ಬಂದು ನಾಟಕ ನೋಡಬೇಕು, ಕುಟುಂಬ ಸಮೇತರ ಬಂದು ಹೋಗಿ ಎಲ್ಲರೂ ಬಂದು ನಾಟಕ ನೋಡಿ ನಮ್ಮನ್ನ ಹಾರೈಸಬೇಕು. ಯೂಟ್ಯೂಬ್ ಸ್ಟಾರ್ ಮಾತೇಶ್ ತಾಳಿಕೋಟೆಯವರು, ಪುಟ್ಟರಾಜ್ ಮಂಗಳೂರವರು, ಆಮೇಲೆ ಕಾಂತಣ್ಣ, ಪ್ರಭು ಮುದಗಲ್, ಆಮೇಲೆ ವಿಠಲ್ ಚಿಕ್ಕಲ್ಗುಂಡಿ, ಸ್ವಪ್ನ ಬಿಜಾಪುರ್, ಇನ್ನು ಹಲವಾರು ಕಲಾವಿದರಿಂದ ಈ ನಾಟಕ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಕಾರಣ ಕಲಾಭಿಮಾನಿಗಳು ಬಂದು ನಾಟಕ ನೋಡಿ ಹಾರೈಸಬೇಕು ಅಂತ ಕೇಳ್ಕೊಂತೀನಿ. ಈ ನಾಟಕದಲ್ಲಿ ಎಲ್ಲ ಅನುಭವದ ಕಲಾವಿದರು ಈ ನಾಟಕದಲ್ಲಿದ್ದಾರೆ. ತಾವು ಕೂಡ ಈ ಒಂದು ಎಲ್ಲ ವೀಕ್ಷಕರು ಈ ನಾಟಕವನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ಈ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು ಮೇಡಮ್. ಈ ಯಾರಿಗೆ ಹೇಳ್ಬೇಡ ಎಂಕವ ಈ ಒಂದು ನಾಟಕ ನೋಡಿರ್ತಕ್ಕಂಥ ಪ್ರೇಕ್ಷಕರನ್ನ ನಾವು ಕೇಳೋಣ. ಆ ನಾಟಕದ ಬಗ್ಗೆ ಹೇಗೈತೆ ಅನ್ನೋ ಅವ್ರನ್ನ ಕೇಳೋಣ. ನಾಟಕ ಹೇಗೈತೆ? ಈ ನಾಟಕ ನೋಡಿ ನಮಗೂ ಭಾಳ ಸಂತೋಷ ಆಯಿತು. ಆಮೇಲೆ ಎಂಕವ್ವ ಅನ್ನೋ ಪಾತ್ರ ಮಾಡಿದವ್ರಿಗೆ ಅಡ್ಡಿ ಇಲ್ಲ. ಸರಿ, ಕುಟುಂಬ ಸಮೇತವಾಗಿ ನೋಡ್ಬೋದಂತ ನಾಟಕನ ಇದು? ಹಾಂ ಸರಿ. ಇನ್ನು ನಾವು ನೋಡಿ ಇನ್ನೊಮ್ಮೆ ನೋಡ್ಬೇಕನ್ನೋ ಆಸೆ ಹುಟ್ಟುವಂಥ ನಾಟಕ ಐತಿ. ನೋಡಿದ್ರಲ್ಲ, ಪ್ರೇಕ್ಷಕರ ಬಾಯಿಲೆ ಕೇಳಿದ್ರಿ. ಈ ಒಂದು ನಾಟಕ ಎಲ್ಲರೂ ಬಾಯಿಲೆ ಯಶಸ್ವಿ ಒಳ್ಳೆ ನಾಟಕ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರಿಗೆ ನಾಟಕನ ಪ್ರೇಕ್ಷಕರು ಎಲ್ಲರೂ ಬಂದು ನೋಡ್ಕೋಬೇಕು. ಏನಂತ ನೋಡ್ಬೋದಂತ ಎಲ್ಲಾರು ನೋಡುವಂತ ನಾಟಕ ಚಲೋ ಐತಿ, ಕಾಮಿಡಿ ಐತಿ, ಹುಡುಗರು ನೋಡುವಂಥದ್ದು, ಹೆಣ್ಮಕ್ಳು ನೋಡುವಂಥದ್ದು, ಒಳ್ಳೆ ಕುಟುಂಬ ಸಮೇತ ಬಂದು ನೋಡುವಂಥದ್ದು ಚಲೋ ಐತಿ ನಾಟಕ. ಹುಚ್ಚಂದ ಚಲೋ ಐತ್ರಿ, ಹುಚ್ಚ ಅಲ್ರಿ. ನಮ್ಮ ಮಾಂತೇಶ್ ಅಣ್ಣಾರಂತರೂ ಭಾರಿ ಆಕ್ಟಿಂಗ್ ಮಾಡ್ಯಾರ್ರಿ. ಅವ್ರದ್ದು ಮಾತ್ರ ಕಾಮಿಡಿ ಐತಿ. ಬಂದು ಎಲ್ಲಾರು ಫ್ಯಾಮಿಲಿನೂ ನೋಡ್ಬೋದು. ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವ ಅಂಗಡಿ ಇವರ ಬದುಕಿನ ಭಂಡಾರ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವರಿಗೆ ಆಶೀರ್ವದಿಸಿ. ಧನ್ಯವಾದ.